ಅಶ್ವಿಜಾ ಮೇಡಮ್ನವ್ರಿಗೆ ವಾಟ್ಸಪ್ ಮಾಡಿದ್ವು ನಾವು, ನಮ್ಮ ನಂಬರಿಂದಾನೇ ಮಾಡಿದ್ದೀನಿ. ಬಟ್ ರೆಸ್ಪಾನ್ಸ್ ಕೊಡಲಿಲ್ಲ ಮೇಡಮ್ನವರು. ಏನಾದರೂ ಹೆಚ್ಚಾಗಿ ಮಾತಾಡಿದ್ರೆ ಗಲಾಟೆಗೆ ಬರ್ತಾರೆ. ಮಳೆಗಾಲ ಅಂತೂ ಬಂದರೆ ನಾವು ಮೂಗು ಮುಚ್ಕೊಂಡು ಓಡಾಡಬೇಕಾಗ್ತದೆ. ತುಮಕೂರು ನಗರದಾದ್ಯಂತ ಎಂದಿಗೂ ತಪ್ಪುತ್ತಿಲ್ಲ ಕಸದ ಸಮಸ್ಯೆ. ಮನೆ ಬಾಗಿಲಿಗೆ ಬರದೆ ಪಾಲಿಕೆಯ ಗಾಡಿಗಳು ದೂರ ನಿಲ್ಲುತ್ತಿವೆಯಂತೆ. ಗಾಡಿ ಬರುತ್ತೆ, ಅಲ್ಲಿ ದೂರ ನಿಲ್ಲಿಸ್ತಾರೆ. ಇಲ್ಲಿ ಹಂದಿಗಳ ಕಾಟ ತುಂಬ ಆಗೋಗ್ಬಿಟ್ಟಿದೆ. ಹಂದಿ ನಾಯಿಗಳ ಕಾಟಕ್ಕೆ ಹೈರಾಣಾಗಿದ್ದಾರೆ SN ಪಾಳ್ಯದ ಜನ. ಎಸ್ ವೀಕ್ಷಕರೇ, ನಮ್ಮ ತುಮಕೂರು ಸ್ಮಾರ್ಟ್ ಸಿಟಿ, ಶೈಕ್ಷಣಿಕ ನಗರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗ್ತಿದೆ. ಆದರೆ ನಗರದ ಮೂಲೆ ಮೂಲೆಯಲ್ಲಿಯೂ ಕಸದ ಸಮಸ್ಯೆ ಹೆಚ್ಚಾಗಿದ್ದು, ಈ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ಟಿವಿ ಸಾಲು ಸಾಲು ವರದಿ ಮಾಡುತ್ತಾ ಪಾಲಿಕೆ ಗಮನ ಸೆಳೆಯುವ ಪ್ರಯತ್ನ ಮಾಡ್ತಿದೆ. ಆದ್ರೆ ಕಸದಿಂದ ಇಷ್ಟೆಲ್ಲಾ ಸಮಸ್ಯೆ ಆಗ್ತಾ ಇದ್ರೂ ಕೂಡ ನಗರದ ಚಿತ್ರಣ ಮಾತ್ರ ಬದಲಾಗುತ್ತಿಲ್ಲ. ಇತ್ತ ತುಮಕೂರಿನ SN ಪಾಳ್ಯದಲ್ಲಿ ಕಸದ ಸಮಸ್ಯೆ ಹೆಚ್ಚಾಗಿದ್ದು, ರಸ್ತೆಯಲ್ಲಿ ರಾಶಿ ರಾಶಿ ಕಸ ಬಿದ್ದಿದ್ದು, ಈ ಕಸದಿಂದಾಗಿ ಹಂದಿ ನಾಯಿಗಳ ಕಾಟ ಹೆಚ್ಚಾಗಿ ಜನರು ಹೈರಾಣಾಗ್ತಿದ್ದಾರೆ. ಹೌದು, ತುಮಕೂರು ನಗರದಲ್ಲಿ ಕಸದ ಸಮಸ್ಯೆ ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ರಾಶಿ ರಾಶಿ ಕಸ ಬಿದ್ದಿರುವುದರಿಂದ ಸುತ್ತಮುತ್ತಲೂ ಗಬ್ಬು ನಾರುತ್ತಿದ್ದು, ಇದರಿಂದ ಸಾರ್ವಜನಿಕರು ಓಡಾಡಲು ಕಷ್ಟಪಡುವಂತಾಗಿದೆ. ಇನ್ನು ಕಸದ ಸಮಸ್ಯೆಯಿಂದಾಗಿ ನಾಯಿ ಹಂದಿಗಳ ಕಾಟವೂ ಹೆಚ್ಚಾಗಿದೆ. ಇದರಿಂದ ಶಾಲಾ ಮಕ್ಕಳು ರಸ್ತೆಯಲ್ಲಿ ಓಡಾಡಲು ಭಯಪಡುವಂತಾಗಿದೆ. ಅಲ್ಲದೆ ಪಕ್ಕದಲ್ಲೇ ಪಶು ಆಸ್ಪತ್ರೆ ಇದ್ದು ಚರಂಡಿ ಕೊಳೆತು ಗಬ್ಬು ನಾರುತ್ತಿದ್ದು, ಜನರು ಮೂಗು ಮುಚ್ಚಿಕೊಂಡು ಓಡಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದ್ರು ಕೂಡ ಯಾವುದೇ ಕ್ರಮ ತೆಗೆದುಕೊಳ್ಳುತ್ತಿಲ್ಲ. ಬರ್ತೀವಿ ಅಂತಾರೆ, ಆದ್ರೆ ಯಾರು ಬಂದು ಇತ್ತ ಕಡೆ ಗಮನ ಹರಿಸಲ್ಲ. ಅಲ್ಲದೆ ಪಕ್ಕದಲ್ಲಿ ಪಶು ಆಸ್ಪತ್ರೆ ಇದ್ದು ಹಸುಗಳು ಸತ್ತರೆ ಇಲ್ಲಿಯೇ ಮುಚ್ಚುತ್ತಾರೆ ಅಂತ ಸ್ಥಳೀಯರು ಬೇಸರವನ್ನ ಹೊರಹಾಕಿದ್ರು. ಕಸದ ಗಾಡಿ ಟೈಮಿಗೆ ಸರಿಯಾಗಿ ಬರಲ್ಲ. ಒಂದು ಮಳೆಗಾಲದಲ್ಲಿ ತಿಪ್ಪೆಗಳು ಇರೋದ್ರಿಂದ ಅಕ್ಕಪಕ್ಕದ ಮನೆಯವರು ಮನೆಗಳ ಮುಂದೆನೇ ಹಸುಗಳು ಕಟ್ತಾರೆ. ಪುಟ್ ಮಕ್ಕಳು ಓಡಾಡೋದಕ್ಕೆ ತೊಂದರೆ ಆಗ್ತೈತೆ. ಹೆಚ್ಚಾಗಿ ಮಾತಾಡಿದ್ರೆ ಜಗಳಕ್ಕೆ ಬರ್ತಾರೆ. ಯಾರಿಗೆ ಹೇಳಿದ್ರು ಏನು ಇದರಿಂದ ನಮಗೆ ಇತ್ಯರ್ಥ ಆಗಿಲ್ಲ. ದಯವಿಟ್ಟು ನೀವು ಬಂದಿದ್ದೀರಾ ಇವತ್ತು, ನೀವು ಏನಿದೆಯೋ ಈ ವಾರ್ಡಿಗೆ ಯಾರಿಗೆ ಸೇರ್ತೈತೋ ಅವ್ರಿಗೆ ಕರೆಸಿ ತಮ್ಮಿಂದ ಏನಾಗುತ್ತೋ ಅದು ಕೆಲಸನ ಮಾಡಿಕೊಡಿ. ಕಸದ ಗಾಡಿ ಬರುತ್ತೆ, ಅಲ್ಲಿ ದೂರ ನಿಲ್ಲಿಸ್ತಾರೆ. ಇಲ್ಲಿ ಹಂದಿಗಳ ಕಾಟ ತುಂಬ ಆಗೋಗ್ಬಿಟ್ಟಿದೆ. ನಾವು ಒಳಗಡೆ ಕೆಲಸ ಮಾಡ್ತಾಯಿದ್ರೆ ಬಂದು ನಾವು ಇಟ್ಟಿರೋ ಪಾತ್ರೆಗಳೆಲ್ಲ ದೊಬ್ಬಿಟ್ಟು ಹೊರಟೋಗ್ತಾವೆ ಆಚೆ ಕಡೆ. ಎಷ್ಟು ಅಂತ ನಾವು ಕಾಯೋಕ್ಕಾಗ್ತೈತೆ. ಎರಡನೇದಾಗಿ ಇಲ್ಲೇ ಪಕ್ಕದಲ್ಲೇ ಇದು ಕಸದ್ದು ಇದು ಮಾಡ್ಕೊಂಡಿದ್ದಾರೆ. ಗೊಬ್ಬರ ಎಲ್ಲ ಇಲ್ಲಿ ಹಾಕ್ತಾರೆ. ಮಳೆಗಾಲ ಅಂತೂ ಬಂದರೆ ನಾವು ಮೂಗು ಮುಚ್ಕೊಂಡು ಓಡಾಡಬೇಕಾಗ್ತೈತೆ. ಮನೆಯಲ್ಲಿ ಪುಟ್ ಮಕ್ಕಳಿದ್ದಾವೆ. ಗಂಜಲ ತುಳ್ಕೊಂಡು ಮನೆಯಲ್ಲಿ ಹೋಗಬೇಕು, ಗಂಜಲ ತುಳ್ಕೊಂಡು ಆಚೆ ಕಡೆ ಹೋಗ್ಬೇಕು. ಆ ಥರ ಆಗೋಗ್ಬಿಟ್ಟಿದೆ. ಏನಾದರೂ ಹೆಚ್ಚಾಗಿ ಮಾತಾಡಿದ್ರೆ ಗಲಾಟೆಗೆ ಬರ್ತಾರೆ. ಹೇಳೋರಿಗೆಲ್ಲ ಹೇಳಿದ್ದೀವಿ, ಇದರಿಂದ ಏನು ನಮಗೆ ಉತ್ತರ ಸಿಕ್ಕಿಲ್ಲ. ದಯವಿಟ್ಟು ನೀವಾದರೂ ಇದನ್ನು ಸರಿಪಡಿಸ್ಕೊಡ್ಬೇಕಂತ. ಇನ್ನು ಒಂದು ಕಡೆ ಕಸದ ಸಮಸ್ಯೆಯಿಂದ ಸಾಕಷ್ಟು ತೊಂದರೆ ಆಗ್ತಿದೆ ಎಂದು ಜನರಿಗೆ ಗೊತ್ತಿದ್ರೂ ಕೂಡ ಜನರು ಕಸವನ್ನ ರಸ್ತೆ ಬದಿಯಲ್ಲಿ ಕಸ ಸುರಿದು ಹೋಗ್ತಿದ್ದಾರೆ. ಅಲ್ಲದೆ ಕಸದ ಗಾಡಿಗಳನ್ನ ದೂರದಲ್ಲಿ ನಿಲ್ಲಿಸುತ್ತಿದ್ದು ಕಸವನ್ನ ಗಾಡಿಗೆ ಹಾಕುತ್ತಿಲ್ಲ. ಹೀಗಾಗಿ ಜನರು ಕಸದ ಗಾಡಿಗೆ ಕಸವನ್ನ ಹಾಕದೆ ರಸ್ತೆ ಬದಿಯೇ ಹಾಕ್ತಿದ್ದಾರೆ. ಅಲ್ಲದೆ ಮಳೆ ಬಂದ್ರೆ ಸಾಕು ಕಸ ಕೊಳೆತು ದುರ್ನಾತ ಬರ್ತಿದ್ದು, ಇದರಿಂದ ಹಂದಿ ನಾಯಿಗಳ ಕಾಟ ಹೆಚ್ಚಾಗಿದೆ. ಅಲ್ಲದೆ ಪಕ್ಕದಲ್ಲೇ ಶಾಲೆ ಇದ್ದು ಮಕ್ಕಳು ಈ ರಸ್ತೆಯಲ್ಲಿ ಓಡಾಡುವುದಕ್ಕೂ ಕೂಡ ಆಗ್ತಿಲ್ಲ ಎಂದು ಸ್ಥಳೀಯರು ಬೇಸರವನ್ನ ಹೊರಹಾಕಿದ್ರು. ವೆಟರ್ನರಿ ಹಾಸ್ಪಿಟ್ಲ್ ಇದೆ, ಮಲ್ಟಿ ಸ್ಪೆಷಾಲಿಟಿ. ಇಲ್ಲಿ ದನಗಳು ಸತ್ತೋದ್ರೆ ಇಲ್ಲೇ ಮಣ್ಣು ಮಾಡ್ತಾರೆ. ಇಲ್ಲಿ ಮಕ್ಕಳು, ಸಣ್ಣ ಪುಟ್ಟ ಮಕ್ಕಳು ಆಡ್ತಾರೆ. ಇಲ್ಲೆಲ್ಲ ಹಂದಿಗಳ ಕಾಟ, ಕಸದ ಗಾಡಿಗಳು ಎಲ್ಲೋ ಯಾವಾಗೋ ಬರ್ತವೆ, ಇಲ್ಲಿ ಬರೋದಿಲ್ಲ. ಇಲ್ಲಿ ಯಾರಿಗೆ ಅಶ್ವಿಜಾ ಮೇಡಮ್ನವ್ರಿಗೆ ವಾಟ್ಸಪ್ ಮಾಡಿದ್ವು ನಾವು, ನಮ್ಮ ನಂಬರಿಂದಾನೇ ಮಾಡಿದ್ದೀನಿ. ಬಟ್ ರೆಸ್ಪಾನ್ಸ್ ಕೊಡಲಿಲ್ಲ ಮೇಡಮ್ನವರು. ನೋಡಿದಾರೋ ಗೊತ್ತಿಲ್ಲ ನನಗೆ, ಇನ್ನೂವರೆಗೂ ರೆಸ್ಪಾನ್ಸ್ ಇಲ್ಲ. ಕಸದ ಗಾಡಿಗಳು, ಮಕ್ಕಳುಗಳು ಹಿಂಗೆ ಸ್ಕೂಲಿಂದ ಓಡಾಡೋದು, ಯಾರೂ ರೆಸ್ಪಾನ್ಸ್ ಮಾಡ್ತಿಲ್ಲ. ಸ್ಥಳೀಯ ಶಾಸಕರು ಇದ್ರ ಬಗ್ಗೆ ಏನಾನ ಗಮನ ಹರಿಸಿ ಇದು ಮಾಡಬೇಕು. ಇನ್ನಾದರೂ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಂಡು ಕಸದ ಸಮಸ್ಯೆಗೆ ಮುಕ್ತಿ ನೀಡ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಶಾಬಾದ್ ಜೊತೆ ಸುಷ್ಮಿತಾ, ಪ್ರಜಾಶಕ್ತಿ ಟಿವಿ ತುಮಕೂರು.